ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಇಂದು ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ವೀರೇಂದ್ರ ದೇವರ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಜಿಆರ್ ಮಂಜುನಾಥ್ ರವರು ಮಾತನಾಡಿ, ಸರ್ಕಾರ ನಿರ್ವಹಿಸಬೇಕಾದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸರ್ಕಾರಕ್ಕೆ ಹೆಚ್ಚು ಹೊರೆ ನೀಡದೆ ಇಡೀ ರಾಜ್ಯದ ನಿರ್ಗತಿಕರಿಗೆ ವಿಕಲಚೇತನರಿಗೆ ಗೃಹ ನಿರ್ಮಾಣ ಮಾಡಿಕೊಡಲು ಮುಂದಾಗಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಸಹಕಾರ ರಚನೆಯ ಬಳಿಕ ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ವ್ಯವಹಾರದ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ನಿರ್ದೇಶಕರಾದ ಲೀಲಾವತಿಯವರು, ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರು 19ನೇ ವಯಸ್ಸಿಗೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರವನ್ನು ಸ್ವೀಕರಣ ಮಾಡಿದರು. ಜಾತಿ ಭೇದ ಧರ್ಮವಿಲ್ಲದೆ ಸರ್ವರಿಗೂ ಆರಾಧಿಸುವ ಸ್ಥಳ ಎಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಮೊಟ್ಟ ಮೊದಲಿಗೆ ಕೃಷಿ ವಾಣಿ ಸಂದೇಶಕ್ಕಾಗಿ ರೇಡಿಯೋವನ್ನು ರೈತರಿಗೆ ಪೂಜ್ಯರು ದೊರಕಿಸಿದ್ರು. ಹುಲ್ಲು ಗುಡಿಸಿನಲ್ಲಿ ವಾಸಿಸುತ್ತಿದ್ದ ಮನೆಗೆ ಅಂಚಿನ ಮೇಲ್ಛಾವಣಿಯನ್ನು ಧರಿಸುವಂತೆ ಮಾಡಿದ್ರು. ಇನ್ನು ಬೆಳಕಿನಲ್ಲಿ ಜೀವಿಸಲು ಸೂರಿಗೊಂದು ನಂದಾದೀಪವನ್ನು ಒದಗಿಸಿದ್ರು. 25,000 ಕೋಟಿ ಗ್ಯಾರಂಟಿ ನೀಡಿ ಬ್ಯಾಂಕಿನಿಂದ ನೇರ ಸಾಲ ಸೌಲಭ್ಯ ಪಡೆದು ಸಂಸ್ಥೆಯಿಂದ ಶೂನ್ಯದಿಂದ ಹಿಡಿದು 5 ಲಕ್ಷದವರೆಗೂ ಸಾಲ ನೀಡುತ್ತಿದ್ದಾರೆ ಎಂದು ಅನೇಕ ಯೋಜನೆಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಾವಿರಾರು ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಪಾವನಗೊಂಡರು. ಈ ಸಂದರ್ಭದಲ್ಲಿ ಯೋಜನಾ ಅಧಿಕಾರಿ ಸಂತೋಷ್ ಕುಮಾರ್, ಅಧ್ಯಕ್ಷರಾದ ಸಿಎನ್ ನಂದೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಸ್ವಾಮಿ, ಗ್ರಾಮದ ಯಜಮಾನರಾದ ಸಿಕೆ ಬಸವರಾಜ್, ಮಾಜಿ ಯಜಮಾನರಾದ ಕಾಳೇಗೌಡ, ಚಿಕ್ಕ ಯಜಮಾನರಾದ ಕಾಳೇಗೌಡ, ಸಿಆರ್ ಪುಟ್ಟಸ್ವಾಮಿಗೌಡ, ಆಂಜನೇಗೌಡ, ಶ್ರೀಮತಿ ಕೀರ್ತಿ ಮೇಲ್ವಿಚಾರಕರು, ಚಿಕ್ಕನೇರಳೆ ವಲಯ ಹಾಗೂ ಸಮಿತಿಯ ಸದಸ್ಯರು ಹಾಜರಿದ್ದರು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಇವತ್ತು ನೂರಾರು ಸಾವಿರಾರು ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಪೂಜ್ಯರ ಆಶೀರ್ವಾದದೊಂದಿಗೆ ನೋಡಿ, ಒಂದು ಸರ್ಕಾರ ಮಾಡುವಂಥದ್ದು ಹಿಂತಾನೆ ನಾವು ಗಮನಿಸ್ತಾ ಇದೆ. ನಿರ್ಗತಿಗರಿಗೆ 1 ಪೈಸೆ ಇಲ್ಲದೆ ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದು ಅಂದ್ರೆ ಯಾರು ಮಾಡ್ಬೇಕು? ಇದನ್ನ ಸರ್ಕಾರ ಮಾಡ್ಬೇಕು. ನಾವು ಓಟ್ ಹಾಕಿದ್ದೇವೆ, ಟ್ಯಾಕ್ಸ್ ಕೊಡ್ತೇವೆ, ಅವ್ರು ತಾನೇ ಮಾಡ್ಬೇಕಾಗಿರೋದು. ಒಂದು ಸಂಸ್ಥೆ ಮಾಡ್ತಾ ಇದೆ, ಪೂಜ್ಯರು ಮಾಡ್ತಿದ್ದಾರೆ, ಶ್ರೀ ಕ್ಷೇತ್ರ ಮಾಡ್ತಾ ಇದೆ, ಇಡೀ ರಾಜ್ಯದಾದ್ಯಂತ ಅಂತ ಹೇಳಿದ್ರೆ ಸರ್ಕಾರದ ಅರ್ಧ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ. ಸರ್ಕಾರಕ್ಕೆ ಅರ್ಧ ಹೊರೆಯನ್ನ ಕಡಿಮೆ ಮಾಡಿದ್ದಾರೆ. ರಾಜ್ಯದಲ್ಲಿ ಬದುಕ್ತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಇವತ್ತು ವ್ಯವಹಾರ ಜ್ಞಾನವನ್ನ ಬೆಳೆಸಿಕೊಂಡಿದ್ದಾರೆ. ಕಾರಣ ಪೂಜ್ಯರು. ಯಾರಿಗೆ ಗೊತ್ತಿತ್ತು? ಸಂಘ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಯಾವ ಬ್ಯಾಂಕಿಗೆ ಹೋಗಿ, ಯಾವ ಫೈನಾನ್ಸ್ ಹೋಗಿ, ಯಾವ ಕ್ಷೇತ್ರಗಳ ಹತ್ರ ಹೋಗಿ ನಾವು ಪುರುಷರುಗಳನ್ನ ಹೋಗ್ಲಿಚ್ಕೋತಾ ಇದ್ವು 90%. ಇವತ್ತು 95% ಹೆಣ್ಣು ಮಕ್ಕಳು ಬ್ಯಾಂಕಿಗೆ ಹೋಗ್ತಾರೆ, ವ್ಯವಹಾರ ಮಾಡ್ಕೊಂಡ್ ಬರ್ತಾರೆ, ಫೈನಾನ್ಸ್ಗೆ ಹೋಗ್ತಾರೆ, ವ್ಯವಹಾರ ಮಾಡ್ಕೊಂಡ್ ಬರ್ತಾರೆ.
ಸಂಘ ಸಂಸ್ಥೆಗಳಿಗೆ ಹೋಗ್ತಾರೆ, ವ್ಯವಹಾರ ಮಾಡ್ಕೊಂಡು ಬರ್ತಾರೆ. ಮನೆಯ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ನಾವು ಬೆಳಿಗ್ಗೆ ಹೇಳ್ತೇವೆ, ಗಂಡಸರು ಎದ್ದು ಹೋಗ್ತೇವೆ ಹೊರಗಡೆ, ಅಲ್ಲಿ ಇಲ್ಲಿ ಸುತ್ತಾಡ್ತೇವೆ, ನೋಡ್ತೇವೆ, ಎಲ್ಲ ಬರ್ತೇವೆ, ಮನೆಗೆ ಬಂದ್ಮೇಲೆ ತಿಂಡಿ ಆಯ್ತಾ ಅಂತೇವೆ. ನೀರ್ ಬಿಟ್ಟಿದೆ, ಜನಗಳು ಬಿಡ್ಕೊತಾ ಇದ್ದೇವೆ, ಹಾಕಂದು ಡೈರಿಗೆ ಹಾಕ್ಬೇಕು, ಡೈರಿಗೆ ಬರ್ತಕ್ಕಂಥ ಹಣ ತಗೊಳ್ಬೇಕು, ನಮ್ಮ ವ್ಯವಹಾರ ಏನಾಗಿದೆ, ಯಾರು ಕೊಡ್ಬೇಕು, ಯಾರು ಬಿಡ್ಬೇಕು, ವ್ಯವಹಾರನ ನಿರ್ವಹಿಸ್ಕೊಂಡು ಹೋಗ್ಬೇಕು. ಇಡೀ ದೇಶದಲ್ಲಿ ಒಂದೇ ಇರೋದು ಧರ್ಮ ಸ್ಥಳ, ಸತ್ಯ, ದಾನ, ಧರ್ಮ, ನೀತಿ, ನ್ಯಾಯ ಎಲ್ಲವನ್ನೂ ಒಗ್ಗೂಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಧರ್ಮ. ಧರ್ಮರಾಜ ಅಂತೇವೆ, ಏನ್ ಧರ್ಮರಾಯನ ಏನು ಅಂತೇವೆ, ಏನ್ ಧರ್ಮಸ್ಥಳವ ಇದು ಅಂತಾರೆ, ಏನ್ ಸನಾತನ ಧರ್ಮವ ಇದು ಅಂತಾರೆ. ಹೌದು, ಇವೆಲ್ಲವೂ ಕೂಡಿ ಧರ್ಮಸ್ಥಳವಾಗಿರ್ತಕ್ಕಂಥದ್ದು. ನೋಡಿ, ಒಂದು ರಾಜ್ಯ ಸರ್ಕಾರ ಮಾಡುವ 50% ಕೆಲಸವನ್ನ ಶ್ರೀ ಕ್ಷೇತ್ರ ನಡೆಸ್ಕೊಂಡು ಬರ್ತಾ ಇದೆ. ಪೂಜ್ಯರು ಸಂಪೂರ್ಣವಾಗಿ ಸಮಾಜಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಯಾಕೆ ಸರ್? ನಾವೇನು ಓಟ್ ಹಾಕಿದ್ದೀವ ಅವರಿಗೆ? ನಾವೇನು ದುಡ್ಡು ಕೊಟ್ಟಿದ್ದೀವ ಅವರಿಗೆ? ಅವ್ರಿಗೆ ಯಾಕೆ ಬೇಕಿತ್ತು? ಅದಕ್ಕಲ್ಲ, ಶ್ರೀ ಮಂಜುನಾಥ ಸ್ವಾಮಿ ಅವರ ದೇಹದಲ್ಲಿ ಮಂಜುನಾಥನಾಗಿ ರೂಪುಗೊಂಡಿದ್ದಾರೆ. ಯಾಕೆ ಅಂದ್ರೆ ಸುಮಾರು 2 ತಿಂಗಳಿಂದ ಇಂದಿನವರೆಗೆ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನ, ವಿಚಾರಗಳನ್ನ ಇಡೀ ದೇಶ ಅಷ್ಟು ಮಾತ್ರ ಅಲ್ಲ, ವಿದೇಶದಲ್ಲಿಯೂ ಕೂಡ ಏನೇನು ಅನಾಹುತಗಳನ್ನು ಮಾಡಿದ್ರು ಆ ಕ್ಷೇತ್ರದ ಬಗ್ಗೆ ಎಲ್ಲವನ್ನೂ ವಿಷಕಂಠನಂತೆ ದಂತರಿನಲ್ಲಿ ವಿಷವನ್ನ ಹಿಡ್ಕೊಂಡು ಮುಖದಲ್ಲಿ ನಗುವನ್ನ ತೋರಿಸಿ ಕೈಯಲ್ಲಿ ಆಶೀರ್ವಾದವನ್ನೇ ಮಾಡಿಕೊಂಡು ಬಂದಿದ್ದಾರೆ ಶ್ರೀ ಪೂಜ್ಯರು. ಯಾಕೆ ಅಂದ್ರೆ ನಾನೇನೂ ಮಾಡಿಲ್ಲ, ನನ್ನ ಬಗ್ಗೆ ಮಾಡಬಾರ್ದೆಲ್ಲ ಮಾಡ್ತಿದ್ದಾರೆ, ಅದನ್ನೆಲ್ಲ ನೋಡೋಕೆ ಅಂತಾನೆ ಮಂಜುನಾಥ ಸ್ವಾಮಿ ಇದ್ದಾರೆ. ಹಾಗಾಗಿ ನಾನು ಯಾಕೆ ಸಿಟ್ಟು ತಗೊಳ್ಬೇಕು? ನೋಡುವ ಮುಂದೆ ಏನಾಗುತ್ತೆ ನೋಡುವ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಹುಶಃ 30-40 ವರ್ಷಗಳ ಹಿಂದೆ ಉಳುವವನೇ ಒಡೆಯ ಅಂತೇಳಿ ಕಂಡ ಬಂತು. ಸಣ್ಣ ರೈತರಿಗೆ ಅಷ್ಟ ತನಕ ಬೇರೆಯವರ ಜಮೀನಿಗೆ ಹೋಗಿ ದುಡಿತಾ ಇದ್ರು, ಜೀತ ಪದ್ಧತಿಯನ್ನು ಆರಂಭಿಸ್ತಾ ಇದ್ರು. ಆದ್ರೆ ದುಡಿಮೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ನು ಹೊರಗಡೆ ಹೋದ್ರೆ ಮಾತ್ರ ದುಡಿಲಿಕ್ಕೆ, ಮನೆಯ ಹೆಂಡತಿ ಮಕ್ಕಳು ಇವತ್ತು ಆಹಾರ ತಗೊಳ್ಳಿಕ್ಕೆ ಸಾಧ್ಯ. ತನ್ನ ಜಮೀನಲ್ಲಿ ದುಡಿದ್ರೆ ತನ್ನ ಹೆಂಡತಿ ಮಕ್ಕಳು ಉಪವಾಸ ಬೀಳ್ಬೇಕು ಅಂತ ಹೇಳಿ ತನ್ನ ಜಮೀನಿಗೆ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ, ಬದಲಾಗಿ ಇರೋರ ಹತ್ರ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪೂಜ್ಯರು ಯೋಚನೆ ಮಾಡಿದ್ರು, ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ಸಣ್ಣ ರೈತನಲ್ಲಿ ಜಮೀನಿದೆ, ಅವನು ಇನ್ನೊಬ್ಬರಲ್ಲಿ ಕೈ ಚಾಚಿ ಇರಬಾರ್ದು, ಸ್ವಾಭಿಮಾನದಿಂದ ಬದುಕಬೇಕಿದ್ರೆ ಅವನಲ್ಲಿರುವಂತ ಸಂಪತ್ತನ್ನು ಅವನು ವಿನಿಯೋಗ ಮಾಡ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತ ಹೇಳಿ ರೈತರನ್ನು ಸಂಘಟಿಸಿದ್ರು. ನಿನ್ನ ಜಮೀನಲ್ಲಿ ನೀನು ದುಡಿದಕ್ಕೆ ಇವತ್ತು ನೀನ್ ಬೇರೆ ಕಡೆ ಹೋದ್ರೆ ನಿನಗೆ ಅವ್ರು ಏನ್ ಕೊಡ್ತಾರೆ? ಅಕ್ಕಿ ಕೊಡ್ತಾರೆ, ಕಾಳು ಕೊಡ್ತಾರೆ. ಅದೇ ಅಕ್ಕಿ ಕಾಳನ್ನು ನಾನು ಧರ್ಮಸ್ಥಳ ದೇವಸ್ಥಾನದಿಂದ ನನಗೆ ಕಳಿಸ್ಕೊಡ್ತೀನಿ, ನಿನ್ನ ಜಮೀನಲ್ಲಿ ನೀನು ದುಡಿ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೊಟ್ಟರು. ಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಸಂಪತ್ತು ಅಂತ ಹೇಳಿ ಅರ್ಥ. ಆದ್ರೆ ಕೇವಲ ಸಂಪತ್ತು ಅಲ್ಲ, ದುಡ್ಡೇ ಒಂದು ಸಂಪತ್ತಲ್ಲ, ಜ್ಞಾನವೂ ಒಂದು ಸಂಪತ್ತು, ಆರೋಗ್ಯವೂ ಒಂದು ಸಂಪತ್ತು, ನಮಗೆ ಸಿಗುವ ಅವಕಾಶವೂ ಒಂದು ಸಂಪತ್ತು. ಇವತ್ತಿನ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ಬೇಕಿದ್ರೆ ಇಲ್ಲೊಂದು ವ್ಯವಸ್ಥಾಪನಾ ಸಮಿತಿ ರಚನೆ ಆಯ್ತು. ಊರಿನ ಯಜಮಾನರುಗಳು, ಊರಿನ ಹಿರಿಯರು, ನಮ್ಮ ಒಕ್ಕೂಟಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಊರಿನಲ್ಲಿ ಒಂದಾಗಿ ನಾವು ಮುನ್ನಡಿಬೇಕು, ಮುಂದಿನ ಪೀಳಿಗೆಗೆ ಒಂದು ಆ ಸ್ವಸ್ಥ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ಅವಕಾಶವನ್ನು ಬಳಸಿಕೊಂಡು ಇಡೀ ಊರಿಗೆ ಇವತ್ತು ಸಂಭ್ರಮದಿಂದ ನಾವು ಸೇರ್ಕೊಳ್ಳುವಾಗೆ ವ್ಯವಸ್ಥೆಯನ್ನು ಮಾಡಿದ್ವಿ. ಬಹುಶಃ ಬೇರೆ ಯಾವ್ದಾದ್ರು ಕರೀತಿದ್ರೆ ನಾವ್ ಯಾರಿಷ್ಟು ಸಂಖ್ಯೆಯಲ್ಲಿ ಸೇರ್ಕೊಳ್ತಾ ಇರಲಿಲ್ಲ.
ಇದು ಇವತ್ತು ನಮ್ಮೂರಿನ ಕಾರ್ಯಕ್ರಮ ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ನೀವೆಲ್ಲ ಸೇರ್ಕೊಂಡ್ರೆ ನೋಡಿ, ನಮ್ಮ ವೇದಿಕೆಯಲ್ಲ ಮೇಲ್ಪಟ್ಟು ಕೂಡ ಅಷ್ಟೇ ಅತಿಥಿಗಳು ನಿಮ್ಮೊಂದಿಗೆ ಸೇರ್ಕೊಂಡಿದ್ದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬದುಕಿಗಾಗಿ ಬರುವಂತಹ ಈ ಲಕ್ಷ್ಮಿಯನ್ನು ನಾನು ಹೇಗೆ ಉಳಿಸಿಕೊಡಬೇಕು, ಅದಕ್ಕೆ ಸ್ವಲ್ಪ ಕಷ್ಟ ಪಡ್ಲೇಬೇಕು. ನೋಡಿ, ಒಬ್ಬ ರೈತ ಒಳ್ಳೆ ಫಸಲನ್ನು ತೆಗಿಬೇಕಾದ್ರೆ ಸುಲಭವಾಗಿ ಬರುವುದಿಲ್ಲ. ಜಮೀನನ್ನು ಉಳಬೇಕು, ಬಿತ್ತಬೇಕು, ಕಳೆ ಬಂದಾಗ ಕಳೆಯನ್ನು ತೆಗಿಬೇಕು, ಕಾಲಕ್ಕೆ ಗೊಬ್ಬರ ಕೊಡ್ಬೇಕು, ನೀರು ಕೊಟ್ಟಾಗ ಮಾತ್ರ ಒಳ್ಳೆ ಫಸಲು ಬರ್ಲಿಕ್ಕೆ ಸಾಧ್ಯ. ಆಗ ಮಾತ್ರ ಲಕ್ಷ್ಮಿ ಮನೆಗೆ ಬರ್ಲಿಕ್ಕೆ ಸಾಧ್ಯ. ಇವತ್ತು ಟಿವಿ ಮಾಧ್ಯಮ ನೋಡಿಕೊಂಡು ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ನಾವು ಮನೆಯಲ್ಲಿ ಆಚರಿಸ್ತಾ ಇದ್ದೀವಿ. ಮತ್ತೊಂದು ಹಬ್ಬ ನಮ್ಮೆಲ್ಲರಲ್ಲಿ ಚೈತನ್ಯವನ್ನು ಮೂಡಿಸುವಂತಹ ಒಂದು ವ್ಯವಸ್ಥೆಗಳೇ ಇರುವಂತಹ ಈ ಹಬ್ಬವನ್ನು ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಬಹುಶಃ ಈ ಹಬ್ಬಗಳಿಂದ ನಮ್ಮೊಳಗಿನ ಬಾಂಧವ್ಯ ಗಟ್ಟಿಯಾಗಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟ ಕಾರಣ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ಆದ್ರೆ ಇವತ್ತು ವಿಶೇಷವಾಗಿ ಈ ಚಿಕ್ಕನೇರಳೆ ಹೋಬಳಿ ಮಟ್ಟದ 7-8 ಗ್ರಾಮಗಳಿಂದ ಹಳ್ಳಿಗಳಿಂದ ಬಂದಿರುವಂತಹ ಎಲ್ಲ ಸದ್ಭಕ್ತರು ಇದನ್ನು ಸಾಮೂಹಿಕವಾಗಿ ಈ ಹಬ್ಬವನ್ನು ಈ ಪೂಜೆಯನ್ನು ಆಚರಿಸುವ ಮೂಲಕ ನಮ್ಮಲ್ಲೊಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪೂಜಿಸ್ತೇವೆ. ಅದರೊಟ್ಟಿಗೆ ಶಕ್ತಿ ರೂಪಿಣಿಯರಾದಂತಹ ಶಾರದೆ ಲಕ್ಷ್ಮಿ ಗೌರಿಯನ್ನು ಪೂಜಿಸ್ತೇವೆ. ಆದ್ರೆ ಆರಾಧನೆ ಅಥವಾ ಪೂಜೆ ಅಂತ ಹೇಳಿದ್ರೆ ಕೇವಲ ದೇವರನ್ನು ಅಲಂಕಾರ ಮಾಡುದು, ದೀಪ ಹಚ್ಚುವುದು, ಹಣ್ಣು ಹಂಪಲ ನೆಡುದು ಇದಕ್ಕೆ ಮಾತ್ರ ಸೀಮಿತ ಆಗಿರ್ಬಾರ್ದು. ಬದಲಾಗಿ ಆ ದೇವರಲ್ಲಿರುವಂತಹ ಶಕ್ತಿಯನ್ನು ಅರಿತುಕೊಂಡು ಆ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ.